welcome back to Vice Explore channel. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸುಚಿತು ಒಂದು ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಆ ಕುಕಿಂಗ್ ಚಾಲೆಂಜ್ ಏನು ಅಂದರೆ ನಾನು 150 rupees ಕೊಡ್ತಾ ಇದ್ದೀನಿ ಸುಚಿತ್ಗೆ ಮತ್ತು ನನಗೂ ಇಬ್ರಿಗೂ ಸಪ್ರೇಟ್ 150. ಸೊ ಅದರಲ್ಲಿ ಏನಾರ ಕುಕಿಂಗ್ ಮಾಡಬೇಕು. ಬಟ್ ಇವಾಗ ಆಲ್ರೆಡಿ ಲಂಚ್ ಗೈಸ್ ವಿನರ್ ಆಲ್ರೆಡಿ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ ಅಂತ ಕಂಟೆಸ್ಟೆಂಟ್ ಇಲ್ಲಿ ಅಂತ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಾತಾಡಿ ಏನಿಲ್ಲ, ಯಾರು ಗೊತ್ತು, ನಾನು ಕುಕಿಂಗ್ ಚೆನ್ನಾಗಿ ಮಾಡ್ಬೋದು. ಜಸ್ಟ್ ಸ್ವಲ್ಪ ಉಪ್ಪು ಕಡಿಮೆ ಮಾಡಿ, ಏನೋ ಒಂದು ಖಾರ ಕಡಿಮೆ ಮಾಡಿ ಅಡ್ಗೆ ಮಾಡ್ತೀನಿ ಅಂದ್ಬಿಟ್ಟು ಇವ್ನು ನನ್ಗೆ ಅಡ್ಗೆನೇ ಬರಲ್ಲ ಅನ್ಕೊಂತಿದ್ಯಾ? ಹೌದು, ಬರಲ್ಲ. ನೋಡೋಣ ಸ್ವಚ್ಛ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಆಲ್ರೆಡಿ ನಮ್ದೆಲ್ಲ ಊಟ ಆಗೋಗಿದೆ. ಆ್ಯಂಡ್ ಇವತ್ತು ನಾನ್ ವೆಜ್ಜು ಏನೂ ಇಲ್ಲ. ಸೊ ಟುಡೇ ಇಸ್ ಟೈಮ್ ಫಾರ್ ಅಸ್ ಟು ಡೂ ಸಮ್ ಸ್ನ್ಯಾಕ್ಸ್. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋ ಸ್ನ್ಯಾಕ್ಸ್ ಬಂದ್ಬಿಟ್ಟು ಸಮೋಸ. ನಮ್ಮ ಮನೇಲಿ ಇಲ್ಲಿವರೆಗೂ ಯಾವತ್ತೂ ಸಮೋಸ ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಸಮೋಸ ಗೈಸ್. ನೀನೇನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಬ್ರೆಡ್ ಇಂದ ಸ್ವೀಟ್ ಈಸಿ ಆಯ್ತು ಅಂತಿದ್ದಾನೆ. ಅದಿಂದ ಅಷ್ಟು ನಿನಗೆ ಬಿಟ್ಟಿದಪ್ಪ. ಯಾ ಐ ನೋ, ಬಟ್ ಯು ನೋ ನಾನೇನು ಅನ್ಕೊಂಡೆ 150 ರೂಪಾಯಿ ಕೇಕ್ ತಂದ್ಬಿಡೋಣ ಕುಕ್ ಮಾಡ್ಬೇಕು ಅಂತ ಹೇಳ್ದೆ. ಕುಕಿಂಗ್ ಬ್ಲಾಗ್ ಇದು, ಕುಕಿಂಗ್ ಚಾಲೆಂಜ್ ಇದು. ಕಟ್ ಮಾಡಿದ್ದೀನಿ, ಹಾಕಿ ಹಾಕ್ತೀನಿ 200% ಹಾಕಿ ಹಾಕ್ತೀನಿ ಇದನ್ನು. ಸೊ ಸುಜಿತ್, ಹೌದು ಹಿಂಗೆಲ್ಲ ಐಟಮ್ಸ್ ಇದೆಯಾ? ನನಗಂತೂ ಇಲ್ಲ. ಸೊ ಐ ಹ್ಯಾವ್ ಟು ಗೋ ಟು ದ ಮಾರ್ಟ್. ಕ್ರೀಮ್ ತರಬೇಕು. ಅಫ್ಕೋರ್ಸ್ ಇವಾಗ 150 rupees ಬಜೆಟ್ ಕೊಟ್ಟಿದ್ದೀನಿ ಅಂದ್ರೆ ಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸ್ ತರಲೇಬೇಕು. ಆ್ಯಂಡ್ ಏನೇನು ತರಬಾರ್ದು ಅಂದರೆ ಮಸಾಲಾಸ್ ಎಲ್ಲ ಯೂಸ್ ಮಾಡೋದೆಲ್ಲ ಮನೇಲೇ ಇರುತ್ತೆ. ಸೊ ಅದು ಬೇಡ ಅನ್ಸುತ್ತೆ. ಆ್ಯಂಡ್ ಬ್ರೆಡ್ ಇದೆ. Okay guys, let's go to the mart and let's get started with this challenge. ಸೊ ಇವಾಗ ಮಾರ್ಟಿಗೆ ಬಂದಿದ್ದೀರಿ. ನನಗೆ ಜಸ್ಟ್ ಪನ್ನೀರ್ ಮತ್ತು ಚೀಸ್ ಎರಡೇ ಸಾಕು. ಸೊ ಪನ್ನೀರ್, ಚೀಸ್ ಸ್ಲೈಸ್ ಬೇಡ. ಸ್ಲೈಸ್ ಬೇಡ. ಸೊ ನಾನು ಚೀಸ್, ಪನ್ನೀರ್, ಯೋಗರ್ಟ್ ಮತ್ತು ಸುಚಿತ ಕಸ್ಟರ್ಡ್ ಪೌಡರ್ ಅಷ್ಟೇನಾ? ಬ್ರೆಡ್ ಮನೇಲಿ ಇದೆಯಾ? ಓಕೆ. ಸೊ ವಿ ಆರ್ ಬ್ಯಾಕ್ ಫ್ರಮ್ ದ ಮಾರ್ಟ್. 300 rupees ಬಜೆಟ್ ಇಟ್ಟಿದ್ರೆ ನಾವು. ಸೊ 300 rupees 5 rupees ಜಾಸ್ತಿ. ಸೊ 5 rupees ಜಾಸ್ತಿ. ಇವಳೇ ಅದೆಲ್ಲ ಖರ್ಚು ಮಾಡಿದ್ದು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ನೌ. ಆ್ಯಂಡ್ ಸಮೋಸ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ. ಯಾವತ್ತೂ ಟ್ರೈ ಮಾಡಿಲ್ಲ ಸಮೋಸ ಥರ ಬಂದರೆ ಖುಷಿ ಆಗುತ್ತೆ. ಸಮೋಸ ಕಚೋರಿ ಆಗಿಲ್ಲ ಅಂದರೆ ಸಾಕು. ಆ ಶೇಪ್, ಟ್ರಯಾಂಗಲ್ ಶೇಪ್ ಬರಲಿ ಅಂತ ಅನ್ಕೊತಾ ಇದ್ದೀನಿ. ಸೊ ವಿ ವಿಲ್ ಟ್ರೈ ದಿಸ್, ವಿ ವಿಲ್ ಸ್ಟಾರ್ಟ್. ಸೊ ಫಸ್ಟ್ ನಾನು ಡೋ ಮಾಡ್ಕೊತಾ ಇದ್ದೀನಿ. ಸುಚಿತ್ ನೀನು ಏನು ಮಾಡ್ತೀಯಾ? ಡೋನು ಮಾಡಿಲ್ಲ. ನಾನು ಏನು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡ್ತಾನೆ ನೀನು ಮುಗಿಸ್ಬಿಡು. ನೀನು 30 ಲಕ್ಷ ನಾನು ರೆಡಿ ಆಗುತ್ತೆ. ಇವ್ನು ಯಾವುದೋ ಸಿಂಪಲ್ ಆಗಿರೋ ತೊಗೊಂಡಿದ್ದಾನೆ. ಬಟ್ ನಾನು ಯಾವತ್ತೂ ಸಮೋಸ ಟ್ರೈ ಮಾಡಿಲ್ಲ ಮನೇಲಿ ಅಂತ. ಸೊ ಐ ಟುಕ್ ಸಮೋಸ. ಸೊ ಲೆಟ್ಸ್ ಸಿ. ಸೊ ಇವಾಗ ಡೋ ಮಾಡೋದಕ್ಕೆ ನಾನು ಫಸ್ಟ್ ಮೈದಾ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ಮಾಡೋಣ, ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾವು. ಈಗ ಮೈದಾ ಆ್ಯಂಡ್ ಸಾಲ್ಟ್ ಮಿಕ್ಸ್ ಆದಮೇಲೆ ಬಟರ್ ಹಾಕೊತಾ ಇದ್ದೀನಿ, ಬೆಣ್ಣೆ. ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ತೇನೆ. ಬಟ್ ಐ ಡೋಂಟ್ ನೋ ಟೇಸ್ಟ್ ಇದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ, ಬಿಕಾಸ್ ನಾವು ಯಾವತ್ತೂ ಆ್ಯಡ್ ಮಾಡಿಲ್ಲ, ಫಸ್ಟ್ ಟೈಮ್. ಆ್ಯಂಡ್ ಇದು ಡೋ ನಾರ್ಮಲ್ ಚಪಾತಿ ಥರ ಇರಬಾರ್ದು, ಸ್ವಲ್ಪ ಹಾರ್ಡಾಗೇ ಇರಬೇಕು. ನಾವು ಚಪಾತಿಗೆ ಮಿಕ್ಸ್ ಮಾಡೋ ಅಷ್ಟು ಸಾಫ್ಟಾಗೂ ಸಹ ಮಾಡಬಾರ್ದು. ಇವಾಗ ನೋಡೋಣ, ಹೋಪ್ಫುಲಿ ಸಾಫ್ಟ್ ಆಗಲ್ಲ ಇದು. ಪರವಾಗಿಲ್ಲ,
ತುಂಬ ಸಾಫ್ಟ್ ಏನಾಗಿಲ್ಲ, ಸೊ ಇಟ್ಸ್ ಫೈನ್. ಸೊ ಫಸ್ಟ್ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್. ನೆಕ್ಸ್ಟ್ ಏನು ಹಾಕ್ಬೇಕಂತ ಮರ್ತೋದ್ನಲ್ಲ. ಇಲ್ಲ, ಪನ್ನೀರ್ ಅಲ್ಲ. ಹಾ, ಧನಿಯಾ ಪೌಡರ್. ಸೊ ಫಸ್ಟ್ ಧನಿಯಾ ಪೌಡರ್ ಹಾಕ್ತಾ ಇದೀನಿ. ನೋ, ಇವಾಗ ಚಿಲ್ಲಿ ಜೊತೆ ಶುಂಠಿ. ಸ್ಮೆಲ್ ಬರ್ತಿದ್ಯಾ ಸುಚಿತ್? ನಿಜ ಸ್ಮೆಲ್ ಚೆನ್ನಾಗಿ ಬರ್ತದೆ. ಯಾಕೋ ಕುಕ್ಕಿಂಗ್ ಅಲ್ಲಿ ನಾನೇ ಗೆಲ್ಲೋ ತರ ಇದೆ ಸುಚಿತ್ ಇವತ್ತು. ಸೀದಿಲ್ಲ, ಏನಿಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್. ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಏನ್ ಮಾಡ್ತೀನಿ? ಎಣ್ಣೆ ಹಾಕು. ಸಾಕು ಎಣ್ಣೆ ಸಾಕು ಅಂದ್ಬಿಟ್ಟು ಹಾಕ್ತಿದ್ಯಾ? ಡಿಪ್ರೆಷನ್. ಸ್ವಲ್ಪ ಗರಂ ಮಸಾಲ. ಜಾಸ್ತಿ ಏನಕ್ಕೆ ಬೇಡ, ಇನ್ನ ಬೇಕು ಅಷ್ಟು ಪನ್ನೀರ್ಗೆ. ಚಾಟ್ ಮಸಾಲ. ಎಸ್, ನೆಕ್ಸ್ಟ್ ಚಾಟ್ ಮಸಾಲ. ವೈಶ್ ನಿನ್ ಬೆಸ್ಟ್ ಏನಕ್ಕೆ ನಿನ್ ಕಿವಿ ಹತ್ರ ಹಾಕೊಂಡ್ಬಾರ್ದು ವೈಶ್. ಸುಮ್ಮನಿರು. ಹೌದು, ನಾನು ಮಾತಾಡಿದ್ ಕೇಳಿಸುತ್ತೆ. ನೋ, ನನ್ನ ಹೈಟ್ ರೀಚ್ ಆಗಲ್ಲ. ಈ ಚಾಟ್ ಮಸಾಲ ಯಾರು ಹಾಕ್ತಾರೆ? ಮಿಕ್ಸ್ ಮಾಡು, ನೀನು ಹಂಗೆಲ್ಲ ಮಿಕ್ಸ್ ಮಾಡಬೇಡ. ಸೊ ಇವಾಗ ಫೈನಲಿ ಪನ್ನೀರ್ ಹಾಕ್ತಾ ಇದ್ದೀನಿ. ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವಾಗ ಪನ್ನೀರ್ ಹಾಕಿ ಸಾಲ್ಟ್ ಹಾಕ್ಬೇಕು ಅಷ್ಟೇ. ಸಾಕು. ಓ, ಪುಳಿಯೋಗರೆ ಗೊಜ್ಜು ಅನ್ನ ತರ ಇದೆ. ತಗೊಂಬರ್ತೇನೆ. ಗೈಸ್, ಇದು ಪುಳಿಯೋಗರೆ ಗೊಜ್ಜು ಅನ್ನ ತರ ಇದೆ. ಯಾವ್ದು ಇಲ್ಲ, ಎಷ್ಟು ಚೆನ್ನಾಗಿದೆ ಪನ್ನೀರ್. ಇವಾಗ ನೀನೇ ಇದನ್ನ ತಿನ್ನೋದು ಸಚ್ಚೆ. ಸೂಪರ್ ಇದೆ ಅಲ್ಲ? ಇನ್ನೊಂದು ಜಾಸ್ತಿ ಇದೆ. ಸಾಕು, ಚಿಲ್ಲಿ ಪೌಡರ್ ಸಾಕು ಸುಚಿ. ಸೊ ಇವಾಗ ಸ್ಟಫಿಂಗ್ ರೆಡಿ ಆಗಿದೆ, ನನ್ನ ಡೋನೋ ರೆಡಿ ಆಗಿದೆ. ಸುಚಿತ್ ನೋಡೋಣ ಏನ್ ಮಾಡ್ತಾನೆ ಇವಾಗ ಅಂತ. ಸೊ ಇವಾಗ ಸುಚಿತ್ ಕುಕಿಂಗ್ ಮಾಡ್ತಾ ಇದ್ದಾನೆ. ಅಂಡ್ ಸುಚಿತ್ ಏನ್ ಮಾಡ್ತಾನೆ? ಈ ಮೈಗೆ ಯಾಕೋ ಹಂಗ ಹಾಕೊಂಡಿದ್ಯಾ? ಸುಮ್ಮನೆ ಅಲ್ವಾ? ಚೆನ್ನಾಗಿದೆ. ಹೇಳು, ಏನ್ ಮಾಡ್ತಾ ಇದೀಯಾ ಫಸ್ಟ್? ಬ್ರೆಡ್ ಇಂದ ಹಲ್ವಾ ತರ ಮಾಡ್ತೀನಿ. ಸ್ವೀಟ್ ತರ ಹಲ್ವಾ ಅಲ್ಲ. ಈಗ ರಸ್ಮಲೈ ತರ, ಅದಕ್ಕೆ ಹಾಲು ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಎಲೈಚಿನ ಬಿಡಿಸ್ಕೊಂತಿದ್ದೀನಿ. ಅದನ್ನ ಪೌಡರ್ ಮಾಡ್ಕೊಂತೀಯ? ಪೌಡರ್ ಏನು ಬೇಡ, ಹಂಗೆ ಹಾಕ್ತೀಯಾ? ಪೌಡರ್ ಮಾಡ್ಕೊಂಡು ಹಾಕೋ. ಹಂಗೆ ಹಾಕ್ತೀಯಾ? ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಶುಗರ್ ಹಾಕ್ತಿದ್ದೀನಿ. ಎಷ್ಟು ಸ್ಪೂನ್ಸ್? ಅದಕ್ಕೆ 1 2 3 4 5. ಯಾವ ಲೆಕ್ಕದ ಮೇಲೆ ಹಾಕ್ತೀಯ ಸುಚಿ? ನನ್ನ ಮೈಂಡ್ ಕ್ಯಾಲ್ಕುಲೇಷನ್ ಪ್ರಕಾರ. ಸ್ವೀಟ್ ಜಾಸ್ತಿ ಆಗ್ಬೇಕಲ್ಲ? ಬ್ರೆಡ್ ಸ್ವೀಟ್ ಇರಲ್ಲ. ಈಗ ಕಸ್ಟರ್ಡ್ ಪೌಡರ್ ಹಾಕ್ತಿದ್ದೀನಿ. ಕಸ್ಟರ್ಡ್ ಪೌಡರ್? ನನಗೆ ಕನ್ಫ್ಯೂಸ್ ಮಾಡಿಸ್ತೀಯಾ? ಉಂಡೆ ಉಂಡೆ ಆಗ್ಬಿಟ್ಟು. ಎಸ್ ಪರ್ಫೆಕ್ಟ್. ನೀನೇ ಬೈಕೊಂಡಿರೋದು ಗೊತ್ತು. ಕಮ್ ಆನ್ ಸುಚಿತ್, ಕಮ್ ಆನ್. ಸುಚಿತ್ ಏನ್ ಮಾಡ್ತಾ ಇದೀಯಾ? ಸುಮ್ಮನೆ ನಿಂಗೆ ಹಾಲು ಟೇಸ್ಟ್ ಮಾಡಲಿ ಅಂತ ಫಿಲ್ಟರ್ ಮಾಡಿಕೊಡ್ತಾ ಇದ್ದೀನಿ.
ಅವನಿಗೆ ಗಂಟಾಯ್ತು ಜಾಸ್ತಿ ಅಂತ ಫಿಲ್ಟರ್ ಮಾಡ್ತಾ ಇದ್ದಾನೆ. ವೆರಿ ನೈಸ್. ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ ಚಾಲೆಂಜ್. ಹ್ಯಾಪನ್ಸ್. ಯಾಕೆ ಫಿಲ್ಟರ್ ಮಾಡಾಕ್ತಿದ್ಯಾ ಪೌಡರ್ನ? ಉಂಡೆ ಇರಬಾರ್ದು ಅಂತ. ನೋಡ ಇವಾಗ ಆಗುತ್ತಾ ಆಗಲ್ವಾ? ನನ್ನ ಪ್ರಕಾರ ಮತ್ತೆ ಉಂಡೆ ಆಗೇ ಆಗುತ್ತೆ ಸುಚ್ಚ. ಹಿಂಗೆ ಆಗುತ್ತೆ. ಮಿಕ್ಸ್ ಮಾಡಲ್ಲಿ ಕೆಳಗಡೆ ಮೇನ್ ಇಂಗ್ರೀಡಿಯಂಟ್ ಸುಚಿತ್ ಹಾಕ್ತಾ ಇರೋದು. ಏಲಕ್ಕಿ. ನೋಡಿದ್ರೆ ನಿಂಗೆ ಯಾವ್ದು ಹಾಕ್ತಾ ಬರ್ತಾನೆ? ಏಲಕ್ಕಿ ನೋಡು. ಕೀರ್ತಿ. ಕೀರ್ತಿ. ಕೀರ್ತಿ ಯಾರ ಮನೆಗೆ ಹೋಗ್ಲಿ ಎಲ್ಲೇ ಇರ್ಲಿ ಅವಳಿಗೆ ಬೇಕೇ ಬೇಕು ಏಲಕ್ಕಿ. ಯಾವಾಗ ಚಾಲ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ. ಚಾಲ ನಿನ್ನದೆಲ್ಲ ಇಷ್ಟ ಆಗ್ಬೇಕಾಗಿತ್ತು. ಇನ್ಯಾರಿಗೆ? ಚರ್ಚಿಗೆ. ಜಡ್ಜ್ಗೆ. ಯಾರ ಜಡ್ಜ್? ಮಮ್ಮಿ ಪಾಪ. ಅವರು ಇಷ್ಟ ಆಗಲ್ಲ. ಜಡ್ಜ್ ನಮ್ಮಪ್ಪ. ಸೊ ಅವರೇನ್ ಜಡ್ಜ್ ಮಾಡ್ತಾರೆ ನಮ್ಮ ಮಾಡೋ ಫುಡ್ ಅನ್ನ ಅಂಡ್ ನಾವೇ ತಿನ್ಕೊಂಡು. ಗ್ಯಾಸ್ ಆಫ್ ಆಗಿ ಹೋಗ್ತಾರೆ. ನೀನ್ ಇದೆಯಲ್ಲ ಅದಕ್ಕೆ ಮನೆಯಲ್ಲಿ. ಮೇನ್ ಥಿಂಗ್ ಏನಂದ್ರೆ ಸಮೋಸ ಮಾಡೋದು. ಟ್ರಯಾಂಗಲ್ ಶೇಪ್ ಅಲ್ಲಿ ಬರೋದು ನಂಗೆ ಹೋಗಿರೋದು. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಇಲ್ಲಿ ಬರುತ್ತೆ ಕಾಲಿಫ್ಲವರ್. ಸೊ ಇವಾಗ ಒಂದಾಗಿದೆ. ಅದನ್ನ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತೀವಿ. ಸೊ ಇವಾಗ ಹಾಫ್ ಆಫ್ ಕಟ್ ಮಾಡಿರೋ ಡೋನ ಸಮೋಸ ತರ ಮಾಡ್ತಾ ಇದೀವಿ. ಸಮೋಸ ತರ ಬರುತ್ತೋ ಸ್ಟೇಪಲ್ ಮಾಡ್ತೇವೆ. ಸ್ಟೇಪಲ್ ಮಾಡ್ತೇವೆ. ಸ್ಟೇಪಲ್ ಮಾಡೋಣ. ಸ್ಮಾಲ್ ಸಮೋಸ. ಯಾಕೆ ತುಂಬ ಚಿಕ್ಕದಾಯಿತು. ಬಟ್ ಇವಾಗ ಸುಚಿತ್ತು ಟ್ಯೂಷನ್ಗೆ ಹೋಗೋದ್ರಿಂದ ಐ ಹ್ಯಾವ್ ಟು ಡೂ ಫಾಸ್ಟ್. ಚೀಸ್ ಏನಾಗಬೇಕಂತ ಮಾಡ್ತದೆ. ಚೀಸ್ ಮಿಕ್ಸ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಒನ್ಗೆ ಹಾಕ್ತೀನಿ. ನಾನು ಮಾಡ್ತೀನಿ. ವಾವ್, ಸುಚಿತ್ ಆ್ಯಕ್ಚುಲಿ ಚೆನ್ನಾಗಿ ಬಂತು. ವಾಟರ್ ಹಾಕಿ. ಸುಚಿತ್ ನಾಟ್ ಬ್ಯಾಡ್. Small samosa. So next samosa to go. ನೋಡೋಣ. ಹೇಗೆ ಮಾಡಿದೆ? ಸ್ವಲ್ಪ ನೀರು ಹಾಕಿ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಸ್ಟಿಕ್. ನಾಟ್ ಬ್ಯಾಡ್. ಇದು ಸ್ವಲ್ಪ ದೊಡ್ಡದಾಗಿದೆ. ಆ್ಯಂಡ್ ಇವಾಗ ಚೀಸ್ ಆ್ಯಡ್ ಮಾಡಿದ್ದೀನಿ ನಾನು ಇದಕ್ಕೆ. ಚೀಸ್ ಅಲ್ಲ, ಆಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ ಸುಚಿತ್. ಹೋಪ್ಫುಲಿ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಇದ್ದೇ ಇರುತ್ತೆ. ವೈಶ್ ಮಾಡಿರೋದು ಅದಕ್ಕೆ ಸ್ವಲ್ಪ ಡೌಟ್. ಆರಾಮಾಗಿ ಇದಾಗ್ತದೆ ಸುಚಿತ್. ಸ್ಟಿಕ್ ಆಗ್ತದೆ. ಮೈದಾ ಅಲ್ವಾ? ಸೊ ಸುಚಿತ್ ಐಟಮ್ ಇಲ್ಲಿ ರೆಡಿ ಆಯಿತು. ಅವನು ಬ್ರೆಡ್ಡನ್ನು ಡೀಪ್ ಫ್ರೈ ಮಾಡಿ ಮತ್ತು ನೆಕ್ಸ್ಟ್ ಅವ್ನು ಮಾಡಿಟ್ಟಿದ್ದ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದಾನೆ. ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಸುಚಿತ್ ಇಸ್ ಡನ್. ಸೊ ಇವಾಗ ಸುಚಿತ್ ಡಿಶ್ ಆಗಿದೆ ಆ್ಯಂಡ್ ನನ್ನ ಸಮೋಸನೂ ಆಗಿದೆ. ಐ ಫೀಲ್ ಸಮೋಸ ಚೆನ್ನಾಗೇ ಬಂದಿದೆ, ಬಟ್ ಸ್ವಲ್ಪ ಪೂರಿ ಥರ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಅದು ಪೂರಿ ಥರ ಅಲ್ಲ, ಪೂರಿನೇ.
ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ನೋಡೋಣ, ಇವಾಗ ನಾವು ಅಮ್ಮ ಟೇಸ್ಟ್ ಮಾಡಿ ಹೇಳ್ತಾರೆ. ಫಸ್ಟ್ ಸಮೋಸ. ಚೀಸ್ ಹಾಕಿದ್ದೇನೆ. ಎಸ್, ಈ ಕಡೆ ಕೆಚಪ್. ಚೆನ್ನಾಗಿದಲ್ಲ? ಆಕ್ಚುಲಾಗಿ ಚೆನ್ನಾಗಿ ಬಂದಿದೆ. ಒಳಗಡೆ ಸ್ಟಫಿಂಗು ಅಷ್ಟೇ ಇದೆ, ಚೆನ್ನಾಗಿದೆ. ಹೆಲ್ಪ್ ಮಾಡಿದ್ಯಾರು ಅದಕ್ಕೆ ಚೆನ್ನಾಗಿರೋದು. ಸೋಲ್ ಅಂತೂ ಒಪ್ಕೊಳಲ್ಲ, ಸುಚಿತ್ ಅಂತೂ ಸೋಲ್ ಅಂತೂ ಒಪ್ಕೊಳಲ್ಲ. ಇವಾಗ ಸುಚಿತ್ ಡಿಶ್ ಟೇಸ್ಟ್ ಮಾಡಿ. ನಾನೇ ಟೇಸ್ಟ್ ಮಾಡಿಲ್ಲ. ಬೈ ಎನಿ ಚಾನ್ಸ್ ಆಯಿಲಿ ಆಗಿದ್ರೇನು ಇದು ಹೋಯ್ತು ಅಡಿಗೆ, ಆ ತರ ಇದೆ ಸುಚಿತ್ ಇದು. ಸ್ವಲ್ಪ ಸಕ್ಕರೆ ಹಾಕ್ಬೇಕಾಯ್ತು. ಸಪ್ಪೆ ಬಟ್ ಇನ್ನೊಂದು ಸ್ವಲ್ಪ ಇನ್ನ ಡಿಪ್ ಆಗ್ಬೇಕು. ಬಾಯ್ ಹಾಕಿದ್ನು ವೈಶನ. ಓಕೆ, ಯಾವ್ದು ಚೆನ್ನಾಗಿದೆ? ಎಷ್ಟು ಚೆನ್ನಾಗಿದೆ? ಸ್ವೀಟ್ ಅಂದಿದ್ದು. ಸಮೋಸ. ನನಗೆ ಶಾಕ್ ಆಗ್ತಿದೆ, ನಾನು ಗೆದ್ದಿದ್ದೀನಿ ಈ ಚಾಲೆಂಜ್. ಸ್ವಲ್ಪ ಸಕ್ಕರೆ ಕಡಿಮೆ ಅಷ್ಟೇ, ಚೆನ್ನಾಗಿದೆ. ಸ್ವೀಟ್ ಕಡಿಮೆ. ಹೆಲ್ಪ್ ಮಾಡಿದ್ಯಾರು ಅದಕ್ಕೆ. ಹೆಲ್ಪ್ ಮಾಡಿಲ್ಲ, ಇವಾಗ ಅವನು ಬ್ಯಾಕಪ್ ಮಾಡ್ಕೊಂತ. ಹೆಲ್ಪ್ ಮಾಡಿರೋದು ಕಲ್ಸಿದ್ಯಾರು? ನಾನೇ. ನೋಡಿ, ಮಾತಾಡಕ್ಕೆ ಬಿಡ್ತಾ ಇಲ್ಲ ಅವನು. ಬಾ ಸುಚಿತಿ ಬನ್ನಿ ಬಾ. ಕಲ್ಸಿದ್ಯಾರು? ನಾನೇ. ಸೊ ಅದಕ್ಕೆ ಗೆದ್ದಿದ್ದು ಪಾಪ. ಹೇಗೆ ಸೋತಿರೋ ಸುಚಿತ್ ಅವ್ರಿಗೆ ಹೇಳಿಸ್ತಾ ಇದೆ. ಕಲ್ಸ್ಕೊಂಡಿದ್ದು ಪಾಪ ಕಲಿತವ್ರೆ, ಗೆಲ್ಲಿ ಅಂತ ಬಿಟ್ಕೊಟ್ಟೆ. ಹೆಂಗೆ ಅದಕ್ಕೆ ಗೆಲ್ಲಿ ಒಂದ್ಸತಿ ಒಂದ್ಸತಿ ಗೆಲ್ಲಿ ಒಂದ್ಸತಿ ಮಾಡೋದು ಗೆಲ್ಲಿ ಅಂತ ಬಿಟ್ಕೊಟ್ಟೆ ಅಷ್ಟೇ. ಅಯ್ಯೋ, ಥ್ಯಾಂಕ್ ಯು ಸುಚಿತ್. ಬಟ್ ಎನಿಹೌ ನಾನು ಗೆದ್ದಿದ್ದು ನನಗೆ ಖುಷಿ ಆಗ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.